ಕರ್ತವ್ಯದ ಕಠಿಣತೆ ನಡುವೆ ಮಿಡಿದ ಮಾನವೀಯತೆ. ನಮಸ್ಕಾರ ವೀಕ್ಷಕರೇ, ವರ್ಷಾ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ಧಾರವಾಡದಲ್ಲಿ ಪಾಪಿ ಪತ್ನಿಯಿಂದಲೇ ವೈದ್ಯ ಪತಿ ಭೀಕರ ಹತ್ಯೆವಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಗಂಡನ ಹತ್ಯೆಗೈದ ಪಾಪಿ ಧಾರವಾಡದ ರಂಕಾ ಅಪಾರ್ಟ್ಮೆಂಟ್ನಲ್ಲಿ ನಡೆದ ಘಟನೆ. ಗಂಡನ ಕೊಲೆಗೈದು ಮಗನ ಮೇಲೂ ರಾಕ್ಷಸಿ ದಾಳಿಯನ್ನ ಮಾಡಿದ್ದಾಳೆ. ರಾಕ್ಷಸಿ ಪತ್ನಿ ಪ್ರಿಯಾಂಕಳಿಂದಲೇ ಕೊಲೆ ನಡೆದಿರೋ ಆರೋಪ ಕೇಳಿ ಬಂದಿದೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಮಗ ನೇಹಿತ್ ಕಿರಣ್ ಹೊನ್ನಣ್ಣವರ್ 45 ವಯಸ್ಸಿನ ಹತ್ಯೆಯಾದಂತಹ ದುರ್ದೈವಿ. 8 ವರ್ಷದ ಮಗ ನೇಹಿತ್ ಮೇಲೂ ಕೂಡ ಚಾಕುವಿನಿಂದ ದಾಳಿಯಾಗಿ ಒಂದು ರೂಮ್ನಲ್ಲಿ ಗಂಡನ ಬರ್ಬರ ಕೊಲೆ, ಮತ್ತೊಂದು ರೂಮ್ನಲ್ಲಿ ಮಗುವಿಗೆ ಚಾಕು ಇರಿದು ಕೂತಿದ್ದ ಪಾಪಿ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗನ ಜೊತೆ ಮೊಬೈಲ್ ನೋಡ್ತಿದ್ಲು ಪಾಪಿ. ಸದ್ಯ ಪತ್ನಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು ರಕ್ತದ ಮಡುವಿನಲ್ಲಿ ಉಸಿರಾಡುತ್ತಿದ್ದ ಮಗುವಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ಶ್ರೀಯುತ ಎನ್ ಶಶಿಕುಮಾರ್ ಅವರೇ ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಹೋಗಿ ಮಗುವಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಮುಗಿಲು ಮುಟ್ಟಿದ್ದ ಕಿರಣ್ ಸಹೋದರಿಯರ ಆಕ್ರಂದನು ಎಲ್ಲರೂ ಗಮನವನ್ನ ಸೆಳೆದಿತ್ತು ಎಂದು ಹೇಳಲಾಗಿದೆ. ಅಂದರೆ ಮಗು ಇದೆಯಲ್ಲ ಅಂತ ಸ್ವಲ್ಪ ಜನರಲಿ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಯಾರೇ ಇರಲಿ ಈ ಥರದ ಇನ್ಸಿಡೆಂಟ್ ಆದಾಗ ಉಸಿರಾಡ್ತಿದೆಯಾ ಅಂತ ನೋಡ್ತಾರೆ. ನಮಗೇನು ಪಲ್ಸ್ ನೋಡೋದೆಲ್ಲ ಗೊತ್ತಾಗಂಗಿಲ್ಲ. ಉಸಿರಾಡ್ತಿದೆ ಅಂತಂದಾಗ ಅದು ಬ್ರೀತ್ ಮಾಡ್ತಾ ಇತ್ತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಅದನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಮಗು ಆಟಿಸ್ಟಿಕ್ ಅಂತ ಅಂತಾರೆ, ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ಮಾತು ಕರೆಕ್ಟಾಗಿ ಬರ್ತಿರಲಿಲ್ಲ. ಮೆಂಟಲಿ ಕೂಡ ಸ್ವಲ್ಪ ರಿಟಾರ್ಡೆಡ್ ಇತ್ತು ಅನ್ನೋಂಥದ್ದು ಈಗಷ್ಟೇ ಸ್ವಲ್ಪ ಕೆಲವು ಮಾಹಿತಿ ತಿಳಿದಿದೆ. ಇದು ಸ್ವಲ್ಪ ಒಂದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಕುಟುಂಬ. ಕಿರಣ್ ಅವರು ಮನೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ, ಕೂಡಲೇ ನಾವು ಕೂಲಂಕಷ